ಸೀಟ್ ಚೇಂಜ್ ಆಗಿ ಗೊತ್ತಾಗ್ತಿಲ್ಲ. ಅಧ್ಯಕ್ಷರೇ, ಮಾನ್ಯ ಪ್ಲಾನಿಂಗ್ ಮಿನಿಸ್ಟರ್ ಹತ್ರ ನಂದೊಂದು ತಮ್ಮ ಮುಖಾಂತರ ಗಮನ ಸೆಳೀತಾ ಇದ್ದೀನಿ. ಅದಾರ ಇಲ್ಲೋ ಯಾರು ಉತ್ತರ ಕೊಡಿದ ಯಾರು? ನೆಕ್ಸ್ಟ್ ತಗೊಳ್ತೇನೆ. ವೈಟ್ ಇವರೇ ನೋಡಿ ಅಲ್ಲಿ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದೀವಿ. ಕ್ಲಾರಿಫಿಕೇಶನ್ ಏನಾದ್ರು ಹೇಳಿದ್ರೆ ಅದನ್ನೇ ಹೇಳ್ತೀವಿ. ಮಾನ್ಯ ಅಧ್ಯಕ್ಷರೇ, ಇದು ಉತ್ತರವನ್ನ ಕೊಟ್ಟಿದ್ದಾರೆ ಯಶವಂತರಾಯ ಗೌಡ್ರು. ಈ ಕಡೆ ಹಾ, ಸೊ ಮಂತ್ರಿಗಳಿಲ್ಲ, ಬಟ್ ಉತ್ತರ ಕಳಿಸ್ಕೊಟ್ಟಿದ್ದೀವಿ. ಈ ನಂದೊಂದೇ ಅಧ್ಯಕ್ಷರೇ, ಇದು ಗಂಭೀರವಾದಂತ ವಿಷಯ. ಬರೀ ಇಲ್ಲಿ ಸಭೆಯಲ್ಲಿ ಒಂದ್ ಅರ್ಧ ಗಂಟೆಗೆ ಚರ್ಚೆಗೆ ಅವಕಾಶ ಮಾಡಿಕೊಡಿ. ಅವರು ಉತ್ತರ ಕೊಡುದು ನೀವು, ನಾ ಏನ್ ಮಾಡ್ಲಿ? ಅವ್ರ ಪ್ರಶ್ನೆ ಕೇಳಿ ಅಲ್ಲಿ. ಅವ್ರು ಯಾರು ಉತ್ತರನೇ ಕೊಡೋರಿಲ್ಲ. ಅದೇ ಈಗ ಅವ್ರು ಹೇಳಿ ಬೇಕಾ ಬೇಡ ಅಂತ ಹೇಳಿ. ನಿಮ್ ಪರಿಸ್ಥಿತಿ ಹಿಂಗಾದ್ರೆ ನಮ್ದೇ. ಬೆಳಗಾವಿ ಡಿವಿಷನ್ ಮೈಕ್ ಬೆಳಗಾವಿ ಡಿವಿಷನ್ 7 ಜಿಲ್ಲೆಗಳನ್ನ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯ ಇದು. ಓಕೆ, ಈಗ ಏನಾಗ್ಬಿಟ್ಟಿದೆ, ನಾವೇ ನಮ್ಮ ಪಕ್ಕಕ್ಕೆ ಗುಲ್ಬರ್ಗ ಆರ್ಟಿಕಲ್ 371 ಜೆ ಪ್ರಕಾರ ಬಹಳ ಅನುಕೂಲಗಳಾಗ್ತಾ ಇವೆ. ಇಲ್ಲಿಯೂ ಸಹಿತ ಬಾಂಬೆ ಕರ್ನಾಟಕ, ಇವತ್ತಿನ ಏನು ಕಿತ್ತೂರು ಕರ್ನಾಟಕ ಅಂತ ಕರಿತೀವಿ, ಇಲ್ಲಿಯೂ ಸಹಿತ ಅಭಿವೃದ್ಧಿ ವಂಚಿತವಾಗಿರ್ತಕ್ಕಂಥ ಅತ್ಯಂತ ಹಿಂದುಳಿದ ತಾಲೂಕುಗಳು ಮಾಡಿದಾವೆ. ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಭಾಗದಲ್ಲೂ ಸಹಿತ ಕೆಲವು ಅಭಿವೃದ್ಧಿ ಅವಕಾಶಗಳನ್ನ ಬೇಕಾಗ್ತದೆ. ಸೊ ನಾವು ಉತ್ತರ ಕರ್ನಾಟಕದ ಮೇಲೆ ಚರ್ಚೆಯನ್ನು ಮಾಡ್ತಾ ಇದೀವಿ ಬೆಳಗಾವಿ ಅಧಿವೇಶನದಲ್ಲಿ. ಸೊ ವಿಶೇಷವಾಗಿ ಈ ಬೆಳಗಾವಿ ಡಿವಿಷನ್ ಏನು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇವೆ, 100 ಕೋಟಿ 80 ಕೋಟಿ 70 ಕೋಟಿ ಬರ್ತಿದೆ ಅಲ್ಲ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ನಮ್ಮ ಪಕ್ಕಕ್ಕೆ ಅಫ್ಜಲ್ಪುರ್, ಜೇವರ್ಗಿ, ಆಳಂದ್ ಅಲ್ಲಿ ಏನೆಲ್ಲ ಆಂದೋಲನಗಳಾಗ್ತಾವೆ, ನಮ್ಗಿಲ್ಲ. ಈಗ ದುರ್ದೈವಶಾತ್ ಈಗ ನಮ್ಮದೇ ಬಿಜಾಪುರ. ಇವತ್ತ ಕೋರ್ಟ್ನಲ್ಲಿ ಗುಲ್ಬರ್ಗದವ್ರ ಜೊತೆ ಹೋಗ್ತೀವಿ ನಾವು. KSRTC ಗುಲ್ಬರ್ಗ ಡಿವಿಷನ್ದಾಗ ಬರ್ತೀವಿ, ಬಟ್ ರೆವಿನ್ಯೂ ಬಂತು ಅಂದ್ರೆ ಬೆಳಗಾವಿ ಕಡೆ ಇರ್ತೀವಿ ನಾವು. ಸೊ ಹೀಗೆ JS ಪಾಟೀಲ್ ಹೇಳ್ದಂಗೆ ಇಡೀ 6-7 ಜಿಲ್ಲೆಗಳಿಗೆ ಇಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು ಯಾವ್ಯಾವ ಅದಾವ ಅವಕ್ಕೆ ಅನುದಾನವನ್ನು ಒದಗಿಸಿ ಒಂದು ಅಭಿವೃದ್ಧಿ ಮಂಡಳಿಯನ್ನು ಮಾಡಬೇಕು ಅಂತಕ್ಕಂಥ ಬೇಡಿಕೆ ಬಹಳ ದಿನದಿಂದಿದೆ. ಇದು ಕಳೆದ 10 ವರ್ಷಗಳಿಂದಿದೆ. ನಾನು ಈ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜುಲೈ 14ನೇ ತಾರೀಕಿಗೆ ಇಂಡಿ ಬಹಳ ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ ಮಾಡಿದೀವಿ. ನಾನು ಅಲ್ಲೂ ಸಹಿತ ಗಮನವನ್ನು ಸೆಳೆದಿದ್ದೀನಿ. ಇವತ್ತು ತಮ್ಮ ಮುಖಾಂತರ ನನ್ನ ಸರ್ಕಾರಕ್ಕೆ ಮನವಿ ಮಾಡ್ಕೋತೀನೋ, ಈ ಪ್ರದೇಶಕ್ಕೆ ತಾವೇನು ಉತ್ತರ ಕರ್ನಾಟಕಕ್ಕೆ ಚಿಂತನೆ ಇಟ್ಕೊಂಡು ಇವತ್ತು ವಿಧಾನಸಭೆಯನ್ನು ನಡೆಸ್ತಾ ಇದ್ದೀರಿ, ಈ ಜನರಿಗೆ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಅನುಕೂಲ ಆಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ ಅಂದ್ರೆ ಒಂದು ಐತಿಹಾಸಿಕ ನಿರ್ಣಯ ಆಗ್ತದೆ. ಇವತ್ತು ಅಪರ್ ಕೃಷ್ಣ ಪ್ರಾಜೆಕ್ಟ್ ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ನಾವು ಬಹಳ ದೊಡ್ಡ ಪ್ರಮಾಣದ ಸಹಾಯವನ್ನು ಮಾಡ್ತಾ ಇದ್ದಾರೆ ಮುಳುಗಡೆ ಪ್ರದೇಶದ ರೈತರಿಗೆ. ಸೊ ಇಂಥದೇ ಒಂದು ಯೋಜನೆ ನೀವು ಮಾಡಿಕೊಟ್ಟಿದ್ದೆ ಆದ್ರೆ ನಮ್ಮ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರ್ತದೆ. ಉತ್ತರ ಕರ್ನಾಟಕಕ್ಕೆ ಇವತ್ತು ಏನ್ ಸದನ ನಡೆಸ್ತಾ ಇದ್ದೀವಿ, ಈ ಸಲ ಮೊದಲನೇ ಆದ್ಯತೆ ಕೊಟ್ಟು ನಾವು ಅವಕಾಶ ಮಾಡಿಕೊಟ್ಟಿದ್ರಿ, ಅದಕ್ಕೊಂದು ವಿಶೇಷವಾದಂತ ಗೌರವ ಬರ್ತದೆ. ಇದನ್ನ ಅರ್ಧ ಗಂಟೆಗೆ ನೀವು ಚರ್ಚೆಗೆ ಹಾಕೋಬೇಕು. ಹೋದ ಸಲ ನಾವು ಇದನ್ನ ಹೇಳಿ ಅರ್ಧ ಗಂಟೆಗೆ ಚರ್ಚೆಗೆ ಹಾಕಿದೀವಿ, ಆದ್ರೆ ಅದಕ್ಕೆ ರೀಚ್ ಆಗ್ಲಿಲ್ಲ. ಈ ಸಲ ರೀಚ್ ಆಗುವಂಗ ಒಂದು ಅರ್ಧ ಗಂಟೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೋತೀನಿ.